ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾಲಗವಿ ಕುಮಾರ್ ಯೂಟ್ಯೂಬ್ ಚಾನಲ್. ಡೇ 1 ವ್ಲಾಗ್ ಅಲ್ಲಿ ನಾವು ಬ್ಯಾಂಗ್ಳೂರಿಂದ ಫ್ಲೈಟ್ ಹತ್ತಿ ಪುಣೆಗೆ ಬಂದು ಅಲ್ಲಿಂದ ನಮ್ಮ AC ಬಸ್ಸಲ್ಲಿ ಟ್ರಾವೆಲ್ ಮಾಡಿ ವಾಗೇಶ್ವರ ಟೆಂಪಲ್, ಭದ್ರಮಾವತಿ ಟೆಂಪಲ್, ಎಲ್ಲೋಗ ಕೇವ್ಸ್, ವಿಶ್ವೇಶ್ವರ ಜ್ಯೋತಿರ್ಲಿಂಗ ಎಲ್ಲವನ್ನು ವಿಸಿಟ್ ಮಾಡೋದನ್ನ ಫೈನಲಿ ನೋಡಿದ್ದೀರಾ ನೀವು. ಡೇ 1 ವ್ಲಾಗ್ ಅಲ್ಲಿ ಎಲ್ಲ ತೋರಿಸಿದ್ದೀನಿ. ಫೈನಲಿ ಶಿರ್ಡಿ ಹೋಟೆಲ್ಗೆ ಬಂದು ಸ್ಟೇ ಮಾಡಿದ್ದೀವಿ. ಹೋಟೆಲ್ಗೆ ಬಂದು ಫ್ರೆಶ್ ಅಪ್ ಆಗಿ ಡಿನ್ನರ್ ಮಾಡಿಕೊಂಡು ಫುಲ್ ಡೇ ಜರ್ನಿಯಿಂದ ಟೈರ್ಡ್ ಆಗಿದ್ವಿ. ಸೊ ಡಿನ್ನರ್ ಆದ್ಮೇಲೆ ಸ್ವಲ್ಪ ಟೈಮ್ ಫ್ಯಾಮಿಲಿ ಜೊತೆ ಮಾತಾಡ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಶಿರ್ಡಿ VIP ದರ್ಶನ ಇದೆ. ಸೊ ಅದನ್ನೆಲ್ಲ ನೆನಪು ಮಾಡ್ಕೊತಾ ಬೇಗನೆ ಎದ್ದೇಳಬೇಕು ಅಂತ ಮಾತಾಡ್ತಾ ಡಿನ್ನರ್ ಮಾಡ್ಕೊಂಡು ಬೇಗನೆ ಮಲ್ಕೊಂಡ್ವಿ. ಯಾಕಂದ್ರೆ ಮಾರ್ನಿಂಗ್ 6 o'clock ರೆಡಿ ಇರಬೇಕಿತ್ತು. ಸೊ ಫ್ರೆಂಡ್ಸ್, ಡೇ 1 ಜರ್ನಿ ಹೇಗಿತ್ತು ಅಂತ ನೋಡಿದ್ದೀರಾ. ಇವಾಗ ಡೇ 1 ಆಗಿತ್ತು. ಡೇ 2 ಜರ್ನಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಮಾರ್ನಿಂಗ್ ಅಲಾರಾಮ್ ಸೌಂಡ್ ಅಂತೂ ಆಯಿತು. 5:30 ಆಗಿತ್ತು. ಎದ್ದು ಎಲ್ಲರೂ ರೂಮಲ್ಲಿ ರೆಡಿ ಆಗ್ತಾ ಇದ್ದೀವಿ. ರೆಡಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. VIP ದರ್ಶನ ಇದ್ದಿದ್ದರಿಂದ ಟೈಮ್ಗೆ ರೆಡಿ ಆಗಬೇಕಿತ್ತು. ನಾನು ಕೂಡ ರೆಡಿ ಆಗಿದ್ದೀನಿ. ನೋಡಿ ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೆಯವರೆಲ್ಲ ಕೂಡ ರೆಡಿ ಆಗ್ತಾ ಇದ್ದಾರೆ. ಮಾರ್ನಿಂಗ್ ಟೈಮಲ್ಲಿ ಹೋಟೆಲ್ ರೂಮಲ್ಲಿ ಫುಲ್ ಹಸ್ಟಲ್ ಬಸ್ಟಲ್. ವಾ, ಒಬ್ಬರು ಡ್ರೆಸ್ ಚೇಂಜ್ ಮಾಡ್ತಿದ್ದಾರೆ, ಇನ್ನೊಬ್ರು ಹೇರ್ ಸ್ಟೈಲ್ ಮಾಡ್ಕೊಳ್ತಾ ಇದ್ದಾರೆ, ಮಕ್ಕಳು ರೆಡಿ ಆಗ್ತಾ ಇದ್ದಾರೆ. ಎಲ್ಲರೂ ಲೇಟ್ ಆಗುತ್ತೆ, ಬೇಗ ಬನ್ನಿ ಅಂತ ರೆಡಿ ಆಗ್ತಾ ಹೇಳ್ತಾ ಇದ್ದಾರೆ. ಫೈನಲಿ ಎವ್ರಿವನ್ ಈಸ್ ರೆಡಿ. ಈಗ ಶಿರ್ಡಿ ಸಾಯಿಬಾಬಾ ದರ್ಶನ್ಗೆ ಹೋಗಬೇಕು. ಆ್ಯಂಡ್ ಫ್ರೆಂಡ್ಸ್, ಶಿರ್ಡಿ ಅಂತ ಅಂದ್ರೆ ನನಗೆ ತುಂಬ ಸ್ಪೆಷಲ್ ಪ್ಲೇಸ್. ಶಿರ್ಡಿ ಸಾಯಿಬಾಬಾ ಅವರ ದರ್ಶನ ಮಾಡಬೇಕು ಅಂತ ತುಂಬ ದಿನದ ವಿಶ್ ಇತ್ತು. ಇವತ್ತು ಫೈನಲಿ ಆ ಆಪರ್ಚುನಿಟಿ ಸಿಕ್ಕಿದೆ. ಹೋಟೆಲಿಂದ ಟೆಂಪಲ್ಗೆ ಹೋಗ್ತಾ ಇದ್ದಂತೆ ಅರ್ಲಿ ಮಾರ್ನಿಂಗ್ ಅಟ್ಮಾಸ್ಫಿಯರ್ ತುಂಬಾನೇ ಪೀಸ್ಫುಲ್ ಆಗಿತ್ತು. ಟೆಂಪಲ್ ಸರೌಂಡಿಂಗ್ಸ್ ಅಲ್ಲಿ ಆಲ್ರೆಡಿ ಡಿವೋಟೀಸ್ ಇದ್ದರು. VIP ದರ್ಶನ ಅರೇಂಜ್ಮೆಂಟ್ ಮಾಡಿದ್ರಿಂದ ನಮಗೆ ದರ್ಶನ ಪ್ರೋಸೆಸ್ ಸ್ವಲ್ಪ ಈಸಿ ಆಯಿತು. ಟೆಂಪಲ್ ಒಳಗಡೆ ಹೋಗಬೇಕಾದ್ರೆ ಸೆಕ್ಯೂರಿಟಿ ಚೆಕ್ ಕಂಪ್ಲೀಟ್ ಮಾಡಬೇಕಿತ್ತು. ಮತ್ತೆ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಟೆಂಪಲ್ ಒಳಗಡೆ ಫೋನ್ ಅಲೋ ಇರಲ್ಲ. ಸೊ ಅನ್ಫಾರ್ಚುನೇಟ್ಲಿ ನಮಗೆ ಇನ್ಸೈಡ್ ಫೋಟೋಸ್ ಅಥವಾ ವಿಡಿಯೋಸ್ ಏನೂ ತಗೊಳಕ್ಕೆ ಆಗಲಿಲ್ಲ. ಅದಕ್ಕೆ ಫ್ರೆಂಡ್ಸ್, ನಾನು ನಿಮಗೆ ಟೆಂಪಲ್ ಇನ್ಸೈಡ್ ಎಕ್ಸ್ಪೀರಿಯನ್ಸ್ನ ಕ್ಯಾಮ್ರಾಲಿ ತೋರಿಸೋದಕ್ಕಾಗಲಿಲ್ಲ. ಬಟ್ ಹಾನೆಸ್ಟ್ಲಿ ಹೇಳಬೇಕಂದ್ರೆ ಕ್ಯಾಮ್ರಾಲಿ ರೆಕಾರ್ಡ್ ಮಾಡೋದಕ್ಕೆ ಆಗದೆ ಇದ್ದು ಆ ಮೂಮೆಂಟ್ನ ಹಾರ್ಟಲ್ಲಿ ಫುಲ್ ರೆಕಾರ್ಡ್ ಮಾಡ್ಕೊಂಡ್ವಿ. ಸಾಯಿಬಾಬಾ ಅವರ ದರ್ಶನ ಮಾಡಿಕೊಂಡು ಬಂದಮೇಲೆ ತುಂಬ ಪೀಸ್ಫುಲ್ ಫೀಲಿಂಗ್ ಬಂತು. ದರ್ಶನ ಟೈಮಲ್ಲಿ ಮನಸ್ಸಿಗೆ ಒಂದು ಡಿಫ್ರೆಂಟ್ ಪಾಸಿಟಿವ್ ಎನರ್ಜಿ ಅಂತ ಅನ್ಸುತ್ತೆ. ಅಲ್ಲಿ ಸೆಪರೇಟ್ ಆಗಿ ಫೋಟೋ ಬೂತ್ ಇರುತ್ತೆ. ಟೆಂಪಲ್ ಒಳಗಡೆ ಫೋಟೋಸ್ ಅಲ್ಲೂ ಇಲ್ಲದಿದ್ರು ಫೋಟೋ ಬೂತಲ್ಲಿ ಸೆಪರೇಟ್ ಆಗಿ ಫೋಟೋ ತಗೊಳ್ಬೋದು. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಫೋಟೋಸ್ನ ತಗೊಂಡ್ವಿ. ಫ್ಯಾಮಿಲಿ ಟ್ರಿಪ್ ಅಂದರೆ ಫೋಟೋಸ್ ಇಲ್ಲದೆ ಹೇಗೆ. ಸೊ ದರ್ಶನ ಆದಮೇಲೆ ಎಲ್ಲರೂ ಫೋಟೋಸ್ ತಗೊಂಡ್ವಿ. ಫೈನಲಿ ಸಾಯಿಬಾಬಾ ದರ್ಶನ ಅಂತೂ ಕಂಪ್ಲೀಟ್ ಆಯಿತು. ದರ್ಶನ ಮುಗಿಸ್ಕೊಂಡು ಮತ್ತೆ ಹೋಟೆಲ್ಗೆ ಬಂದ್ವಿ. ಹೋಟೆಲ್ಗೆ ಬಂದಮೇಲೆ ಫಸ್ಟ್ ಟೈಮ್ ಫೋಟೋಸ್ ವಿಡಿಯೋಸ್ ನೋಡಿ ಇಲ್ಲಿ ನಮಗೆ ಫುಲ್ ಫ್ರೀಡಮ್. ಎಲ್ಲರೂ ಹೋಟೆಲ್ ಪ್ರಮಿಸಸ್ ಅಲ್ಲಿ ಫೋಟೋಸ್ ತಗೊತಿದ್ದಾರೆ. ಒಂದು ಫ್ಯಾಮಿಲಿ ಫೋಟೋಸ್, ಮಕ್ಕಳ ಫೋಟೋಸ್, ಇಂಡಿವಿಜುವಲ್ ಫೋಟೋಸ್, ರೀಲ್ಸ್, ಶಾರ್ಟ್ ವಿಡಿಯೋಸ್ ಎಲ್ಲವನ್ನು ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಮಾರ್ನಿಂಗ್ ದರ್ಶನದಿಂದ ಬಂದಮೇಲೆ ರೂಮ್ಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ರೂಮ್ಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಮಾಡಿದ್ವಿ. ಎಲ್ಲರೂ ಸಹ ಜರ್ನಿ ಅಂದರೆ ಮಾರ್ನಿಂಗಿಂದ ರೆಡಿ ಆಗಿದ್ವಿ ಅಲ್ವಾ. ಸೊ ಫ್ರೆಶ್ ಆಗಿ ಕಂಫರ್ಟಬಲ್ ಡ್ರೆಸ್ ಹಾಕೊಂಡ್ವಿ. ಇನ್ನು ನಮಗೆ ಹೊರಡೋಕ್ಕೆ ಟೈಮ್ ಇತ್ತು. ಅದಕ್ಕೆ ರೂಮಲ್ಲಿ ಸ್ವಲ್ಪ ಫ್ರೆಶ್ ಮಾಡ್ತಾ ರೀಲ್ಸ್ ಮಾಡ್ತಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಮಕ್ಕಳು ಕೂಡ ಫುಲ್ ಆ್ಯಕ್ಟಿವ್ ಆಗಿತ್ತು. 1 ಮಿನಿಟ್ ಕೂಡ ಸೈಲೆಂಟ್ ಆಗಿ ಕೂತ್ಕೊಳ್ತಾ ಇರಲಿಲ್ಲ. ಒಂದು ಸೈಡ್ ರೀಲ್ಸ್, ಇನ್ನೊಂದು ಸೈಡ್ ಫೋಟೋಸ್, ಮತ್ತೊಂದು ಸೈಡ್ ಮಕ್ಕಳ ಗೇಮ್ಸ್, ಹೀಗೆ ಟೈಮ್ ಪಾಸ್ ಆಗ್ತಾ ಇತ್ತು. ಆಮೇಲೆ ಬ್ರೇಕ್ಫಾಸ್ಟ್ ಟೈಮ್ ಆಯಿತು. ಹೋಟೆಲಲ್ಲಿ ನಮಗೆ ಬಫೆಟ್ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದ್ರು. ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ರೇಟ್ ನೋಡ್ತಿದ್ರೆ ತುಂಬ ಚೆನ್ನಾಗಿತ್ತು. ಡಿಫ್ರೆಂಟ್ ವೆರೈಟೀಸ್ ಹಾಟ್ ಫುಡ್, ಎಲ್ಲ ಫುಡ್ ವೆರೈಟೀಸ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹೀಗೆ ತುಂಬ ವೆರೈಟೀಸ್ ಇತ್ತು. ನಮ್ಮ ಹೋಲ್ ಫ್ಯಾಮಿಲಿ ಒಂದು ಟೇಬಲ್ ಹತ್ರ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಫ್ಯಾಮಿಲಿ ಜೊತೆ ಒಟ್ಟಿಗೆ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಕೆ ಒಂದು ಸ್ಪೆಷಲ್ ಹ್ಯಾಪಿನೆಸ್ ಇರುತ್ತೆ ಅಲ್ವಾ. ಎಲ್ಲರಿಗೂ ಫುಡ್ ಯಾವ ಫುಡ್ ಬೇಕು ಅದನ್ನು ಡಿಸ್ಕಸ್ ಮಾಡ್ತಾ ಮಕ್ಕಳು ಮತ್ತು ನಾವು ಎಲ್ಲರೂ ಸೇರಿ ಫನ್ ಮಾಡ್ತಾ ತುಂಬಾ ಚೆನ್ನಾಗಿತ್ತು. ಫುಡ್ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡಿಕೊಂಡು ಇವಾಗ ಎಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ನಮಗೆ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಡೋಕೆ ಸ್ವಲ್ಪ ಟೈಮ್ ಇತ್ತು. ಸೊ ಅಣ್ಣ ಹೇಳಿದ್ರು ಶಿರ್ಡಿನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಅದಕ್ಕೆ ನಾವು ಕೂಡ ಅಣ್ಣ, ನಾನು, ಮಕ್ಕಳು ಎಲ್ಲರೂ ವಾಕ್ ಮಾಡ್ತಾ ಹೊರಟಿದ್ದೀವಿ. ನಮ್ಮ ಹೋಟೆಲಿಂದ ಶಿರ್ಡಿ ಟೆಂಪಲ್ ಹತ್ರ ಹೋಗೋದು ವಾಕೇಬಲ್ ಡಿಸ್ಟೆನ್ಸಲ್ಲಿ ಇತ್ತು. ಸೊ ವೆಹಿಕಲ್ ತಗೊಳ್ದೆ ವಾಕ್ ಮಾಡಿಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಮಕ್ಕಳಿಗೆ ಆಲ್ರೆಡಿ ಒಂದು ಪ್ಲ್ಯಾನ್ ಇತ್ತು, ಆವಾಗ ಫ್ರೆಂಡ್ಸ್ಗೆ ಗಿಫ್ಟ್ ತಗೊಳ್ಳೋದು ಅಂತ. ಸೊ ಅದಕ್ಕೋಸ್ಕರ ಎಲ್ಲ ಚೆನ್ನಾಗಿ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಶಾಪಿಂಗ್ ಮಾಡ್ತಾ ಇದ್ದಂಗೆ ನಮ್ಮನ್ನು ಮಕ್ಕಳ ಜೊತೆ ಮಾತಾಡ್ತಾ ಇದ್ದೀವಿ. ನಾನು ಗುಜರಾತಲ್ಲಿ ಇದ್ದಂಥ ಎಕ್ಸ್ಪೀರಿಯೆನ್ಸ್ ಮಾಡಿದ್ದನ್ನು ಕೆಲವೊಂದು ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯೆನ್ಸಸ್ನ ಮತ್ತು ಫುಡ್ ಬಗ್ಗೆ ಮಕ್ಕಳ ಜೊತೆ ಶೇರ್ ಮಾಡ್ತಾ ಇದ್ವಿ. ಮಕ್ಕಳು ತುಂಬ ಇಂಟ್ರೆಸ್ಟಿಂದ ಕೇಳ್ತಾ ಇದ್ರು, ಅಲ್ಲಿ ಫುಡ್ ಹೇಗಿರುತ್ತೆ, ಯಾವ ಫುಡ್ ಫೇಮಸ್, ಏನು ಟೇಸ್ಟ್ ಮಾಡಿದ್ರು ಅಂತ ಎಲ್ಲ ಕ್ವಶನ್ಸ್ ಕೇಳ್ತಾ ಇದ್ರು. ಅಣ್ಣ ಕೂಡ ಅವರ ಎಕ್ಸ್ಪೀರಿಯೆನ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು.
ಟ್ರಾವೆಲ್ ಮಾಡಿದಾಗ ಡಿಫ್ರೆಂಟ್ ಸ್ಟೇಟ್ಸ್ ಅಲ್ಲಿ ಡಿಫ್ರೆಂಟ್ ಕಲ್ಚರ್, ಫುಡ್, ಪೀಪಲ್, ಲೈಫ್ ಸ್ಟೈಲ್ ಎಲ್ಲ ನೋಡಿಕೊಂಡು ತುಂಬ ಇಂಟ್ರೆಸ್ಟಿಂಗ್ ಅಲ್ವಾ. ಸೊ ಅದನ್ನ ಮಕ್ಕಳು ಕೂಡ ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ರು. ತುಂಬಾನೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲ ಎಕ್ಸ್ಪೀರಿಯನ್ಸ್ ಅವ್ರು ಶೇರ್ ಮಾಡ್ತಾ ಇದ್ದದ್ದು. ಆ್ಯಂಡ್ ಎಲ್ಲ ಮಕ್ಕಳಿಗೆ ಯಾವಾಗ ಪ್ಲ್ಯಾನ್ ಇದ್ದಂತೆ ಆವಾಗ ಫ್ರೆಂಡ್ಸ್ಗೆ ಗಿಫ್ಟ್ ಕೊಡಬೇಕು ಅಂತ ಇದ್ರು. ಸೊ ಏನು ತಗೊಳ್ಳೋಣ, ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೀಗೆ ಶಾಪ್ಗಳೆಲ್ಲ ನೋಡ್ತಾ ಇದು ಶಿರ್ಡಿಯಲ್ಲಿ ಶಾಪ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸಾಯಿಬಾಬಾ ಫೋಟೋಸ್, ಐಡಲ್ಸ್, ಕೀಚೈನ್ಸ್, ಬ್ರಾಸ್ಲೆಟ್ಸ್, ಸ್ಮಾಲ್ ಗಿಫ್ಟ್ಸ್, ಪೂಜಾ ಐಟಮ್ಸ್, ಮಕ್ಕಳಿಗೆ ಟಾಯ್ಸ್, ಹೀಗೆ ತುಂಬ ವೆರೈಟೀಸ್ ಇದೆ. ಮಕ್ಕಳು ಅವರ ಫ್ರೆಂಡ್ಸಿಗೆ ಗಿಫ್ಟ್ ಕೊಡಬೇಕು ಅಂತ ಸೆಲೆಕ್ಟ್ ಮಾಡ್ತಾ ಇದ್ರು. ಹೀಗೆ ಅವರದ್ದು ಒಂದು ಸೆಪರೇಟ್ ಡಿಸ್ಕಷನ್ಸ್ ಅದು ನಡೀತಿತ್ತು. ಫೈನಲಿ ಶಾಪಿಂಗ್ ಅಂತೂ ಮಾಡ್ಕೊಂಡ್ವಿ. ತುಂಬಾನೇ ಚೆನ್ನಾಗಿತ್ತು. ಶಾಪಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಆಗ ಸಡನ್ ಆಗಿ ಮಳೆ, ಫುಲ್ ರೈನ್ ಸ್ಟಾರ್ಟ್ ಆಯಿತು. ನೋಡಿ ನಮ್ಮ ಪ್ಲ್ಯಾನು ಎಲ್ಲ ಹೀಗಿತ್ತು. ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ ಮಳೆಗೆ ಎಲ್ಲ ಶಾಪಿಂದ ಆಚೆಗಡೆ ಎಲ್ಲ ಬಂದು ನಾವು ಕೂಡ ಸ್ವಲ್ಪ ಟೈಮ್ ಅಲ್ಲಿ ವೇಟ್ ಮಾಡ್ತಾ ಇದ್ವಿ. ಮಳೆ ನೋಡ್ತಾ ಇದ್ದಂತೆ ಒಂದು ಥಾಟ್ ಬಂತು, ಕರ್ನಾಟಕದಲ್ಲಿ ಆಟೋ ತುಂಬ ಸಲ ಟ್ರಾವೆಲ್ ಮಾಡಿದ್ವಿ, ಬಟ್ ಮಹಾರಾಷ್ಟ್ರ ಅಲ್ಲಿ ಆಟೋ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಯಾಕೆ ಆಟೋ ಎಕ್ಸ್ಪೀರಿಯನ್ಸ್ ಮಾಡಬಾರ್ದು, ಯಾಕೆ ಆಟೋಲಿ ಹೋಟೆಲ್ಗೆ ಹೋಗಬಾರ್ದು ಅಂತ ಅಂದ್ಕೊಂಡು ಸೊ ಲೆಟ್ಸ್ ಟ್ರೈ ಮಹಾರಾಷ್ಟ್ರ ಆಟೋ ರೈಡ್. ಆಟೋ ಸಿಕ್ತು. ನಾನು, ಅಣ್ಣ ಮತ್ತು ಮಕ್ಕಳು ಆಟೋ ಹತ್ಕೊಂಡು ಹೋಟೆಲ್ ಕಡೆಗೆ ಹೊರಟಿದ್ದೀವಿ. ಗೈಸ್, ಒಂದು ಸ್ಮಾಲ್ ಆಟೋ ರೈಡ್ ಆದ್ರೂ ಟ್ರಾವೆಲ್ ಆಗಲಿ ಅದು ಕೂಡ ಒಂದು ಮೆಮೊರಿ ಅಲ್ವಾ. ರೇನಿ ವೆದರ್, ರೋಡ್ ಮೇಲೆ ಟ್ರಾಫಿಕ್, ಆಟೋ ರೈಡ್, ಮಕ್ಕಳ ಎಕ್ಸೈಟ್ಮೆಂಟ್, ಫುಲ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಕರ್ನಾಟಕದಲ್ಲಿ ಆಟೋ ರೈಡ್ಗೆ ಫ್ಯಾಮಿಲಿಯರ್ ಫೀಲಿಂಗ್ ಇರುತ್ತೆ, ಬಟ್ ಬೇರೆ ಸ್ಟೇಟಲ್ಲಿ ಆಟೋ ಅಲ್ಲಿ ಟ್ರಾವೆಲ್ ಮಾಡೋದು ಬೇರೆ ಸ್ವಲ್ಪನೇ ಡಿಫ್ರೆಂಟ್ ಫೀಲಿಂಗ್ ಇರುತ್ತೆ. ರೋಡ್ ಸೈಡ್ ಶಾಪ್ಸ್ ನೋಡ್ತಾ ಎಲ್ಲ ಜನನ ಅಬ್ಸರ್ವ್ ಮಾಡ್ತಾ ರೈನ್ ಎಂಜಾಯ್ ಮಾಡ್ತಾ ಫೈನಲಿ ಹೋಟೆಲ್ ಹತ್ರ ಬಂದ್ವಿ. ಆಟೋ ರೈಡ್ ಶಾರ್ಟ್ ಆಗಿತ್ತು, ಒಂದು ಎಕ್ಸ್ಪೀರಿಯನ್ಸ್ ಅದು ತುಂಬಾನೇ ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು. ಆಟೋ ರೈಡ್ ಅಂತೂ ತುಂಬಾನೇ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಬಟ್ ನಾವು ಹೋಟೆಲ್ಗೆ ಹೋಗೋ ಅಷ್ಟರಲ್ಲಿ ತುಂಬಾನೇ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸರ್ಪ್ರೈಸ್ ಇತ್ತು ಅಂತಾನೆ ಹೇಳ್ಬೋದು. ಹೋಟೆಲ್ಗೆ ಬಂದ್ಮೇಲೆ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಒಂದು ಬ್ಯೂಟಿಫುಲ್ ಮೂಮೆಂಟ್ ವೆಯ್ಟ್ ಮಾಡ್ತಾ ಇತ್ತು ಅಂತಾನೆ ಹೇಳ್ಬೋದು. ಹೋಟೆಲ್ ಅವರು ನಮಗೆ ಫೆಲಿಸಿಟೇಷನ್ ಅರೇಂಜ್ ಮಾಡಿದ್ರು. ಆ್ಯಕ್ಚುಲಿ ಇದು ನಮಗೆ ತುಂಬಾನೇ ಸರ್ಪ್ರೈಸ್ ಮತ್ತು ಹ್ಯಾಪಿ ಮೂಮೆಂಟ್ ಅಂತಾನೆ ಹೇಳ್ಬೋದು. ಎಲ್ಲರೂ ಹ್ಯಾಪಿ ಆಗಿದ್ವಿ, ಫೋಟೋಸ್ ತಗೊಂಡು ಫೆಲಿಸಿಟೇಷನ್ ಕಂಪ್ಲೀಟ್ ಮಾಡಿಕೊಂಡು ಹೋಟೆಲಿಂದ ಹೊರಗಡೆ ಬಂದ್ವಿ. ನಮ್ಮ ಎ ಸಿ ಬಸ್ ಆಲ್ರೆಡಿ ರೆಡಿ ಆಗಿತ್ತು. ಸೊ ಎವ್ರಿ ಒನ್ ಬಸ್ ಹತ್ಕೊಂಡು ಸೀಟ್ಸಲ್ಲಿ ಸೆಟಲ್ ಆದ್ವಿ. ಈಗ ನೆಕ್ಸ್ಟ್ ಡೆಸ್ಟಿನೇಷನ್ನು ಶನಿ ಶಿಗ್ನಾಪುರಕ್ಕೆ. ಸೊ ಅಲ್ಲಿ ಟ್ರಾವೆಲ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೈಟ್ ಸೀಯಿಂಗ್ಸ್ ಇರ್ಬೋದು, ಗ್ರೀನರಿ, ಆ ವೆದರು, ಮಳೆ ಅಂತೂ ತುಂಬಾ ಬರ್ತಿತ್ತು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲ ಶನಿ ಶಿಗ್ನಾಪುರ ಅಂತ ಅಂದ್ರೆ ತುಂಬ ಫೇಮಸ್ ಸ್ಪಿರಿಚುವಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಲಾರ್ಡ್ ಶನಿದೇವ ಅವರಿಗೆ ಡೆಡಿಕೇಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಈ ಶನಿ ಶಿಗ್ನಾಪುರಲ್ಲಿ ಈ ದೇವಸ್ಥಾನ ಇರೋದು ಅಂತ ಹೇಳ್ತಾರೆ. ಮತ್ತೆ ಈ ಪ್ಲೇಸಿಗೆ ತುಂಬ ಡಿವೋಟೀಸ್ ಬರ್ತಾರೆ. ತುಂಬ ಜನ ನೋಡ್ತಾ ಇದ್ದೆ ನಾನು, ತುಂಬ ಜನ ಬರ್ತಾರೆ. ಬಸ್ಸಿಂದ ಟೆಂಪಲ್ ಸೈಡ್ಗೆ ಬರ್ತಾ ಇದ್ದಂತೆ ಟೆಂಪಲ್ ಸರೌಂಡಿಂಗ್ಸ್ ಅಲ್ಲಿ ಡಿವೋಟೀಸ್ ತುಂಬ ಇತ್ತು ಅಂತಲೇ ಹೇಳ್ಬೋದು. ನಮ್ಮ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೀವು ನೋಡ್ಕೊಂಡು ಬನ್ನಿ, ಕೆಲವೊಂದು ಟೈಮು ತುಂಬಾ ಜನ ಇರ್ತಾರೆ. ಆ್ಯಂಡ್ ಅಲ್ಲಿ ಒಂದು ಸ್ಪೆಷಲ್ ಸೇವಾ ಕೂಡ ಇದೆ. ಸೊ ಆ ಸೇವಾ ಬಗ್ಗೆ ತಿಳ್ಕೊಂಡು ಬನ್ನಿ. ನಾನು ಕೂಡ ಆ ಸೇವಾ ಬಗ್ಗೆ ತಿಳಿಸ್ತೀನಿ. ಅದು ಏನಂತ ಅಂದರೆ, ಟೆಂಪಲ್ ಸರೌಂಡಿಂಗ್ಸು ಎಲ್ಲ ತುಂಬ ಡಿವೋಟೀಸ್ ತುಂಬ ಬರ್ತಾ ಇರ್ತಾರೆ. ಆ್ಯಂಡ್ ಅಲ್ಲಿ ಶನಿ ದೇವರಿಗೆ ಆಯಿಲ್ ಅಭಿಷೇಕ ಮಾಡುವಂಥ ಸ್ಪೆಷಲ್ ಅರೇಂಜ್ಮೆಂಟ್ ಇದೆ. ಸೊ ಆಫ್ಟರ್ ಎಲ್ಲ ನೀವು ದೇವರ ದರ್ಶನ ಮಾಡೋಕೆ ಹೋಗ್ಬೇಕಾದ್ರೆ ನಿಮಗೆ ಒಂದು ಲೈನ್ ಸಿಗುತ್ತೆ. ಅಲ್ಲಿ ಬೇಕಿದ್ರೆ ನೀವು ನಾರ್ಮಲ್ ಆಯಿಲ್ನ ಸಪ್ರೇಟ್ ಏರಿಯಾ ಇದೆ, ಆಯಿಲ್ ಆಫರ್ ಮಾಡೋದಕ್ಕೆ ಸಪ್ರೇಟ್ ಏರಿಯಾ ಇದೆ. ಆ್ಯಂಡ್ ಮತ್ತು ನಮ್ಮ ಓನ್ ಹ್ಯಾಂಡ್ಸಿಂದ ನಾವು ಅಭಿಷೇಕ ಮಾಡಬೇಕು ಅಂತ ಅಂದರೆ ಟಿಕೆಟ್ ತೊಗೊಳ್ಬೇಕಾಗತ್ತೆ. ಒಬ್ಬರಿಗೆ ಅಪ್ರಾಕ್ಸಿಮೇಟ್ಲಿ 1000 ರೂಪೀಸ್ ಟಿಕೆಟ್ ಇತ್ತು ಅಂತ ಅನಿಸುತ್ತೆ. ಟಿಕೆಟ್ಸ್ ಎಲ್ಲ ತಗೊಂಡು ಆಯಿಲ್ ಆಫರ್ ಮಾಡೋದಕ್ಕೆ ಅಲೋ ಮಾಡ್ತಾರೆ. ಬಿಕಾಸ್ ಅಲ್ಲಿ ಒಬ್ಬರೇ ಒಂದು ಟಿಕೆಟ್ ಅಂತ ಕೊಡ್ತಾರೆ. ಸೊ ನಮ್ಮಮ್ಮ ಅಲ್ಲಿ ಒಬ್ಬರಿಗೆ ಟಿಕೆಟ್ ಆಗಿದ್ರಿಂದ ನಮ್ಮಮ್ಮನ ನಾವು ಕಳಿಸಿದ್ವಿ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಶನಿದೇವರಿಗೆ ಆಯಿಲ್ ಅಭಿಷೇಕವನ್ನು ಮಾಡಿದ್ರು. ಆ ಮೂಮೆಂಟ್ ಅಂತೂ ತುಂಬಾನೇ ಡಿವೋಷನಲ್ ಆಗಿತ್ತು ಅಂತಾನೆ ಹೇಳ್ಬೋದು. ಅಮ್ಮ ತುಂಬ ಶ್ರದ್ಧೆಯಿಂದ ಆಯಿಲ್ ಆಫರ್ ಮಾಡ್ತಾ ಇದ್ರು. ನಮ್ಮ ಫ್ಯಾಮಿಲಿ ಎಲ್ಲರೂ ಆ ಮೂಮೆಂಟ್ನ ನೋಡ್ತಾ ಇದ್ವಿ. ದರ್ಶನ ಕಂಪ್ಲೀಟ್ ಮಾಡಿಕೊಂಡು ಟೆಂಪಲ್ ಸರೌಂಡಿಂಗ್ಸ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಂಡ್ವಿ. ಫೋಟೋಸ್ ಎಲ್ಲ ತಗೊಂಡು ಟೆಂಪಲ್ ಅಟ್ಮಾಸ್ಫಿಯರ್ ತುಂಬಾನೇ ಯೂನಿಕ್ ಆಗಿತ್ತು. ಶನಿದೇವರು ಅವರ ಬ್ಲೆಸ್ಸಿಂಗ್ಸ್ ತಗೊಂಡು ನೆಕ್ಸ್ಟ್ ಜರ್ನಿಗೆ ರೆಡಿ ಆಗ್ತಾ ಇದ್ವಿ.
ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಶನಿ ಶಿಗ್ನಾಪುರ್ ಟೆಂಪಲ್ ಮತ್ತೆ ಜರ್ನಿ ಎಕ್ಸ್ಪೀರಿಯನ್ಸ್ ಎಲ್ಲವೂ ತುಂಬಾನೇ ಚೆನ್ನಾಗಿತ್ತು. ಈಗ ಟೈಮ್ ನೋಡಿದ್ರೆ ನೈಟ್ ಆಗ್ತಾ ಇದೆ. ಮಾರ್ನಿಂಗ್ ಇಂದ ಶಿರ್ಡಿ ದರ್ಶನ, ಶಾಪಿಂಗ್, ರೈನ್, ಆಟೋ ರೈಡ್, ಹೋಟೆಲ್ ಫೆಲಿಸಿಟೇಷನ್, ಶನಿ ಶಿಗ್ನಾಪುರ್ ಆಗಿರ್ಬೋದು. ಫುಲ್ ಡೇ ಅಟ್ಮಾಸ್ಫಿಯರ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ಫುಲ್ ಡೇ ಕಂಪ್ಲೀಟ್ ಆಗಿತ್ತು. ಅಂಡ್ ಈಗ ಎಲ್ಲರಿಗೂ ತುಂಬಾ ಹೊಟ್ಟೆ ಹಸಿತಿತ್ತು. ಸೊ ಡಿನ್ನರ್ ಟೈಮ್ ಅಂತೂ ಬಂದೇ ಬಿತ್ತು. ಸೊ ರೆಸ್ಟೋರೆಂಟ್ಗೆ ಬಂದ್ವಿ. ಅಲ್ಲಿ ಕೂಡ ನಮಗೆ ಬಫೆಟ್ ಡಿನ್ನರ್ ಅರೇಂಜ್ ಮಾಡಿದ್ರು. ನೋಡಿ ಗೈಸ್, ಬಫೆ ನೋಡಿದ್ರೆ ಮತ್ತೆ ಫುಲ್ ವೆರೈಟೀಸ್ ಇತ್ತು. ರೈಸ್, ಚಪಾತಿ, ದಾಲ್, ಡಿಫ್ರೆಂಟ್ ಕರೀಸ್, ಸಲಾಡ್, ಸ್ವೀಟ್ಸ್, ಡೆಸರ್ಟ್ಸ್, ಎವ್ರಿಥಿಂಗ್ ವಾಸ್ ರಿಯಲಿ ನೈಸ್. ಹೋಲ್ ಫ್ಯಾಮಿಲಿ ಒಟ್ಟಿಗೆ ಕುತ್ಕೊಂಡು ಡಿನ್ನರ್ ಮಾಡಿದ್ವಿ. ಡೇ 2 ಫುಲ್ ಟಯರ್ಡ್ ಆಗಿದ್ರು, ಬಟ್ ಹ್ಯಾಪಿನೆಸ್ ತುಂಬಾನೇ ಇತ್ತು ಅಂತಾನೆ ಹೇಳ್ಬೋದು. ಬಿಕಾಸ್ ಮಾರ್ನಿಂಗ್ ಶಿರ್ಡಿ ಸಾಯಿಬಾಬಾ ದರ್ಶನ ಮಾಡ್ಕೊಂಡ್ವಿ, ಶನಿ ದೇವರ ದರ್ಶನ ಸಹ ಮಾಡಿದ್ವಿ, ಶಾಪಿಂಗ್ ಮಾಡ್ಕೊಂಡು ಆಟೋ ರೈಡ್ ಎಕ್ಸ್ಪೀರಿಯನ್ಸ್ ಅಂತೂ ಮಾಡಿದ್ವಿ. ಫ್ಯಾಮಿಲಿ ಜೊತೆ ತುಂಬಾ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಡಿನ್ನರ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದ್ಮೇಲೆ ಫ್ಲೈಟ್ ಟೈಮ್ ಕ್ಲೋಸ್ ಆಗ್ತಾ ಬಂತು. ಸೊ ಟೈಮ್ ವೇಸ್ಟ್ ಮಾಡದೆ ಬಸ್ ಹತ್ಕೊಂಡು ಪುಣೆ ಏರ್ಪೋರ್ಟ್ ಕಡೆಗೆ ಹೊರಟಿದ್ದೀವಿ. ಏರ್ಪೋರ್ಟಿಗೆ ಬಂದಾದ್ಮೇಲೆ ಲಗೇಜ್ ಚೆಕ್ ಮಾಡಿಸ್ಕೊಂಡು ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಂಡ್ವಿ. ಸೆಕ್ಯೂರಿಟಿ ಪ್ರೊಸೀಜರ್ಸ್ ಕಂಪ್ಲೀಟ್ ಮಾಡಿಕೊಂಡು ಡಿಪಾರ್ಚರ್ ಏರಿಯಾ ಕಡೆಗೆ ಬಂದ್ವಿ. ಈಗ ನಮಗೆ ಒಂದು ಮಿಕ್ಸ್ಡ್ ಫೀಲಿಂಗ್ ಇತ್ತು. ಟ್ರಿಪ್ ಕಂಪ್ಲೀಟ್ ಆಗ್ತಾ ಇದ್ದಂತೆ ಹ್ಯಾಪಿನೆಸ್ಸು, ಮತ್ತೆ ಅದು ಆದರೆ ಮನೆಗೆ ಬರ್ತಾ ರಿಟರ್ನ್ ಆಗ್ತಾ ಇದ್ದೀವಿ ಅಂತಾನೆ ಸ್ವಲ್ಪ ಸ್ಯಾಡ್ನೆಸ್ ಇತ್ತು. 3 ಡೇಸ್ ಟ್ರಿಪ್ ಅಂದರೆ ಟೈಮ್ ಲಿಟ್ರಲಿ ಫ್ಲೈ ಆಗುತ್ತೆ. ಫೈನಲಿ ಬೋರ್ಡಿಂಗ್ ಟೈಮ್ ಬಂತು, ಫ್ಲೈಟ್ ಒಳಗಡೆ ಎಂಟರ್ ಆದ್ವಿ. ಬಟ್ ಒಂದು ಸ್ಮಾಲ್ ಟ್ವಿಸ್ಟ್ ಏನಂತಂದ್ರೆ ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಸೇಮ್ ಪ್ಲೇಸ್ ಅಲ್ಲಿ ಸೀಟ್ ಸಿಗ್ಲಿಲ್ಲ. ನಾನು ಮತ್ತೆ ಅಕ್ಕ ಒಂದ್ ಸೈಡ್ ಅಲ್ಲಿ ಕುತ್ಕೊಂಡಿದ್ವಿ, ಅಣ್ಣ ಮತ್ತೆ ಅಮ್ಮ ಬೇರೆ ಸೈಡ್ ಅಲ್ಲಿ ಕುತ್ಕೊಂಡಿದ್ರು. ಆವಾಗ ಹತ್ರ ಮಾಮ ಮತ್ತೆ ಮಕ್ಕಳು ಸಹ ಇದ್ರು. ಬಟ್ ನಂಗೆ ಮತ್ತೆ ಅಕ್ಕನಿಗೆ ಫ್ರಂಟ್ ಅಲ್ಲಿ ಸೀಟ್ಸ್ ಸಿಕ್ಕಿತ್ತು. ಫಸ್ಟ್ ಫ್ಲೈಟ್ ಜರ್ನಿಯಲ್ಲಿ ಫ್ಯಾಮಿಲಿ ಫುಲ್ ಟುಗೆದರ್ ಇದ್ವಿ, ಬಟ್ ರಿಟರ್ನ್ ಫ್ಲೈಟ್ ಅಲ್ಲಿ ಡಿಫ್ರೆಂಟ್ ಸೀಟ್ಸ್, ಸೊ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬಟ್ ಆಕ್ಚುಲಿ ನನ್ನ ಜೊತೆ ಕ್ಯೂಟ್ ಟ್ವಿನ್ಸ್ ಮಕ್ಕಳು ಟ್ರಾವೆಲ್ ಮಾಡ್ತಾ ಇದ್ರು. ಅವರು ನಮ್ಮ ಸೀಟ್ ಹತ್ರ ಕುತ್ಕೊಂಡಿದ್ರು. ಸೊ ಅವ್ರ ಜೊತೆ ಮಾತಾಡ್ತಾ ಆಟ ಆಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಗ ಫ್ಲೈಟ್ ಜರ್ನಿ ಹೇಗೆ ನಡೀತು ಅಂತಾನೆ ಗೊತ್ತಾಗ್ಲಿಲ್ಲ. ಟೈಮ್ ಲಿಟ್ರಲಿ ಪಾಸ್ಟ್ ಸೋ ಕ್ವಿಕ್ಲಿ. ಫೈನಲಿ ಅನೌನ್ಸ್ಮೆಂಟ್ ಬಂತು, ವಿ ಆರ್ ಲ್ಯಾಂಡಿಂಗ್ ಇನ್ ಬ್ಯಾಂಗ್ಳೂರ್. ನಮ್ಮ ಟ್ರಿಪ್ ಆಲ್ಮೋಸ್ಟ್ ಕಂಪ್ಲೀಟ್. ವಿಂಡೋ ಇಂದ ಬ್ಯಾಂಗ್ಳೂರ್ ಸಿಟಿ ಲೈಟ್ಸ್ ನೋಡ್ತಾ ಇದ್ವಿ. ಫ್ಲೈಟ್ ಲ್ಯಾಂಡ್ ಆದ ಮೇಲೆ ಎಲ್ಲರೂ ಲಗೇಜ್ ಕಲೆಕ್ಟ್ ಮಾಡ್ಕೊಂಡ್ವಿ. ನಾನು ಫಸ್ಟ್ ಹೊರಗಡೆ ಬಂದ್ವಿ, ನಾನು ನಮ್ಮ ಅಕ್ಕ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ವೇಟ್ ಮಾಡ್ತಾ ಇದ್ವಿ. ಸ್ವಲ್ಪ ಟೈಮ್ ಆದ್ಮೇಲೆ ಎಲ್ಲರೂ ಬಂದು ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಂತ ಟ್ವಿನ್ಸ್ ಮಕ್ಕಳಿಗೂ ಕೂಡ ಬಂದರು. ಅವರಿಗೆ ಬಾಯ್ ಹೇಳ್ಬೇಕಾಯ್ತು. ಸೊ ಅವರು ಜೊತೆ ಸ್ವಲ್ಪ ಟೈಮ್ ಆದರೂ ಟ್ರಾವೆಲ್ ಮಾಡಿದ್ದು ತುಂಬಾ ಸ್ವೀಟ್ ಮೆಮೊರಿ ಅಂತಾನೆ ಅನಿಸ್ತು. ಸೊ ಅವರಿಗೆ ಬಾಯ್ ಟೇಕ್ ಕೇರ್ ಅಂತ ಹೇಳಿ ಗುಡ್ ಬಾಯ್ ಹೇಳಿದ್ವಿ. ಫೈನಲಿ ನಮ್ಮ ಹೋಲ್ ಫ್ಯಾಮಿಲಿ ಟುಗೆದರ್ ಆಗಿ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ ಹೊರಗಡೆ ಬಂದ್ವಿ. ಏರ್ಪೋರ್ಟ್ ಇಂದ ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ಲಗೇಜ್ ಎಲ್ಲ ಕಾರಲ್ಲಿ ಇಟ್ಕೊಂಡು ಎವ್ರಿ ಒನ್ ವಾಸ್ ಟಯರ್ಡ್, ಬಟ್ ಮೈಂಡ್ಸ್ ಫುಲ್ ಆಫ್ ಮೆಮೊರೀಸ್ ಇತ್ತು. 3 ಡೇಸ್ ಅಲ್ಲಿ ಇಷ್ಟೆಲ್ಲ ನೋಡಿದ್ವಿ. ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್, ಪುಣೆ, ವಾಗೀಶ್ವರ ಟೆಂಪಲ್, ಬುಕ್ರಾಮಾರುತಿ, ಎಲ್ಲೋರ ಕೇವ್ಸ್, ಕೃಷ್ಣೇಶ್ವರ, ಜ್ಯೋತಿರ್ಲಿಂಗ, ಶ್ರೀ ಶಿರ್ಡಿ ಸಾಯಿಬಾಬಾ ದರ್ಶನ, ಮತ್ತೆ ಶಾಪಿಂಗು, ರೈನು, ಮಹಾರಾಷ್ಟ್ರ ಆಟೋ ರೈಡು, ಶನಿ ಶಿಗ್ನಾಪುರ್, ಆ್ಯಂಡ್ ಫೈನಲಿ ರಿಟರ್ನ್ ಫ್ಲೈಟ್. ಕ್ಯಾಬ್ ಬ್ಯಾಂಗ್ಳೂರ್ ರೋಡ್ಸ್ ಅಲ್ಲಿ ಮೂವ್ ಆಗ್ತಾ ಇತ್ತು. ನೈಟ್ ಟೈಮ್ ಸಿಟಿ ಲೈಟ್ಸ್ ನೋಡ್ತಾ ಮನೆ ಕಡೆಗೆ ಬರ್ತಾ ಇದ್ದೀವಿ. ಟ್ರಿಪ್ ಮುಗಿದ್ರು, ಮೆಮೊರೀಸ್ ಮಾತ್ರ ಫಾರ್ ಎವರ್ ಇತ್ತು. ಆ್ಯಂಡ್ ಸೊ ಗೈಸ್, ಇದು ನನ್ನ ಡೇ 2 ಆ್ಯಂಡ್ ರಿಟರ್ನ್ ಜರ್ನಿ ವ್ಲಾಗ್. ಡೇ 1 ಇಂದ ಡೇ 2 ವರೆಗೆ ನಮ್ಮ ಜೊತೆ ಟ್ರಾವೆಲ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ನಿಮಗೆ ಈ ವ್ಲಾಗಲ್ಲಿ ಯಾವ ಎಕ್ಸ್ಪೀರಿಯನ್ಸ್ ಇಷ್ಟ ಆಯಿತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಡೆಫಿನೆಟ್ಲಿ ತಿಳಿಸಿ. ನಮ್ಮ ಟ್ರಿಪ್ಪಲ್ಲಿ ಬಿಗ್ಗೆಸ್ಟ್ ಹೈಲೈಟ್ ಅಂತ ಅಂದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಟ್ರಾವೆಲ್ ಅಂದರೆ ಕೇವಲ ಪ್ಲೇಸಸ್ ವಿಸಿಟ್ ಮಾಡೋದಲ್ಲ, ಫ್ಯಾಮಿಲಿ ಜೊತೆ ಮೆಮೊರೀಸ್ ಕ್ರಿಯೇಟ್ ಮಾಡೋದು. ಮಕ್ಕಳ ಸ್ಮೈಲ್ಸ್, ಪೇರೆಂಟ್ಸ್ ಜೊತೆ ಮೂಮೆಂಟ್, ಸಿಬ್ಲಿಂಗ್ಸ್ ಜೊತೆ ಫನ್, ಅನ್ಎಕ್ಸ್ಪೆಕ್ಟೆಡ್ ರೈನ್, ಸ್ಮಾಲ್ ಆಟೋ ರೈಡ್, ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್, ಇವೆಲ್ಲ ನಮ್ಮ ಮೆಮೊರೀಸ್ ಬುಕ್ಕಲ್ಲಿ ಫಾರ್ ಎವರ್ ಇರುತ್ತೆ. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇನ್ನೂ ತುಂಬ ಬ್ಯೂಟಿಫುಲ್ ಟ್ರಾವೆಲ್ ವಿಡಿಯೋಸ್, ಫ್ಯಾಮಿಲಿ ವ್ಲಾಗ್ಸ್ ಮತ್ತು
ನ್ಯೂ ಎಕ್ಸ್ಪೀರಿಯನ್ಸ್ ನಿಮಗೆ ಶೇರ್ ಮಾಡ್ತೀವಿ. ಅಂಟಿಲ್ ದೆನ್ ಸ್ಟೇ ಹ್ಯಾಪಿ, ಸ್ಟೇ ಸೇಫ್, keep traveling, keep creating memories. Thank you so much for watching. Bye guys. See you all in the next vlog.